ನೆಕ್ಸ್ಟ್, ಟೆಲ್ ಹರ್ ಸೋ ಅಂಡ್ ಡೋಂಟ್ ಲುಕ್ ಎಟ್ ಮೀ. ಟೆಲ್ ಹರ್ ಸೋ ಅಂಡ್ ಡೋಂಟ್ ಲುಕ್ ಎಟ್ ಮೀ. ಅವರಿಗೆ ಅದನ್ನ ಹೇಳಿ, ನನ್ನನ್ನ ನೋಡ್ಬೇಡಿ. ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಈ ಕ್ವಶನ್ ಸಿಗತ್ತೆ. ಓಕೆ, ಹೂ ಡಸ್ ಹರ್ ರೆಫರ್ ಟು? ಟೆಲ್ ಹರ್ ಸೋ. ಹರ್ ಅಂದ್ರೆ ಯಾರು, ಯಾರಿಗೆ ಹೇಳ್ಬೇಕು? ಹರ್ ರೆಫರ್ಸ್ ಟು ಗ್ರ್ಯಾಂಡ್ ಮದರ್. ಹೂ ಶುಡ್ ಟೆಲ್ ಹರ್ ಅಂಡ್ ವಾಟ್? ಸೊ ಯಾರು ಹೇಳ್ಬೇಕು ಆತನಿಗೆ, ಏನನ್ನ ಹೇಳ್ಬೇಕು? ಹರ್ ಅಂದ್ರೆ ಗ್ರ್ಯಾಂಡ್ ಮದರ್. ಗ್ರ್ಯಾಂಡ್ ಮದರ್ಗೆ ಯಾರು ಹೇಳ್ಬೇಕು? ಸ್ವಾಮೀಸ್ ಫಾದರ್ ಶುಡ್ ಟೆಲ್ ಹಿಸ್ ಮದರ್. ಅಂದ್ರೆ ಗ್ರ್ಯಾಂಡ್ ಮದರ್ ಅಂತಂದ್ರೆ ಯಾರಿಲ್ಲಿ? ಸ್ವಾಮೀಸ್ ಗ್ರ್ಯಾಂಡ್ ಮದರ್ ಅಂದ್ರೆ ಸ್ವಾಮೀಸ್ ಫಾದರ್ಸ್ ಮದರ್ ಅಲ್ವಾ? ಸ್ವಾಮೀಸ್ ಫಾದರ್ ಶುಡ್ ಟೆಲ್ ಹಿಸ್ ಮದರ್ ದಟ್ ಇಟ್ ವಾಸ್ ನಾಟ್ ದ ವೇ ಟು ಬ್ರಿಂಗ್ ಅಪ್ ಸ್ವಾಮಿ. ಇಟ್ ವಾಸ್ ನಾಟ್ ದ ವೇ. ಇದು ಒಂದು ಸ್ವಾಮಿಯನ್ನ ಬ್ರಿಂಗ್ ಅಪ್ ಅಂತಂದ್ರೇನು? ಬೆಳೆಸುತ್ತಿರುವುದು. ಓಕೆ, ಬೆಳೆಸುತ್ತಿರುವುದು. ಬೆಳೆಸುವ ರೀತಿ ಇದಲ್ಲ, ಸ್ವಾಮಿಯನ್ನ ಬೆಳೆಸ್ತಾ ಇರೋ ರೀತಿ ಇದಲ್ಲ ಅಂತಂದ್ರೆ ಆತ ತುಂಬಾ ಭಯ ಪಡ್ತಾ ಇದ್ದಾನೆ. ಸೊ ಈ ತರ ಬೆಳೆಸೋದಲ್ಲ. ಕರೇಜಿಯಸ್, ಹಿ ಶುಡ್ ಗ್ರೋನ್ ಅಪ್ ಕರೇಜಿಯಸ್ಲಿ. ಕರೇಜ್ ಅನ್ನ ತುಂಬಬೇಕು ಆತನಿಗೆ, ಧೈರ್ಯವಂತನಾಗಿ ಬೆಳೆಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು? ಸ್ವಾಮಿಯ ಫಾದರ್. ಯಾರಿಗೆ ಹೇಳ್ತಾರೆ ಆಕ್ಚುಲಿ ಅವರು? ಸ್ವಾಮಿ ಮದರ್ಗೆ ಹೇಳ್ತಾರೆ. ಅದಕ್ಕೆ ಸ್ವಾಮಿ ಮದರ್ ಹೇಳ್ತಾ ಇರೋದು ಟೆಲ್ ಹರ್, ಗ್ರ್ಯಾಂಡ್ ಮದರ್ಗೆ ಹೇಳಿ, ನನಗೆ ಹೇಳ್ಬೇಡಿ ಅಂತ. ನೆಕ್ಸ್ಟ್, ವಾಟ್ ರಿಪ್ಲೈ ಡಿಡ್ ದ ಸ್ಪೀಕರ್ ಗೆಟ್? ಆ ತರ ಹೇಳಿದ ತಕ್ಷಣ ಆತನ ತಾಯಿ ಏನಂತ ಹೇಳ್ತಾರೆ? ಸ್ವಾಮೀಸ್ ಫಾದರ್ ರಿಪ್ಲೈಡ್ ದಟ್ ಹಿಸ್ ಸ್ಟೇಟ್ಮೆಂಟ್ ವಾಸ್ ನಾಟ್ ಡೈರೆಕ್ಟೆಡ್ ಟು ಹರ್. ಹಿಸ್ ಸ್ಟೇಟ್ಮೆಂಟ್ ವಾಸ್ ನಾಟ್ ಡೈರೆಕ್ಟೆಡ್ ಟು ಹರ್ ಅಂತಂದ್ರೇನು? ಇದು ಆತನ ಕಡೆಗೆ ಆಕೆಗೆ ಹೇಳಿರುವಂತದ್ದಲ್ಲ. ವಾಸ್ ನಾಟ್ ಡೈರೆಕ್ಟೆಡ್ ಟು ಹರ್ ಅಂತಂದ್ರೇನು? ನಿನಗೆ ಹೇಳಿರುವಂತದ್ದಲ್ಲ ಅನ್ನೋದು. ಓಕೆ, ಸೊ ನಿನಗೆ ಡೈರೆಕ್ಟ್ ಆಗಿ ಹೇಳಿರುವಂತ ಸ್ಟೇಟ್ಮೆಂಟ್ ಅಲ್ಲ ಅಂತ ರಿಪ್ಲೈ ಸಿಗತ್ತೆ.